ಶ್ರೀಮದ್ ಭಗವದ್ಗೀತೆಯ ಚಿಂತನೆ 15ನೇ ಅಧ್ಯಾಯ ಏನಿದೆ ಅದರ ವಿಚಾರವನ್ನು ಮುಂದುವರಿಸೋಣ. ಮೊದಲನೇ 6 ಶ್ಲೋಕದಲ್ಲಿ ಅನೇಕ ವಿಚಾರಗಳನ್ನು ನೋಡಿದ್ದೀವಿ. ಈಗ 7ನೇ ಶ್ಲೋಕದಿಂದ 11ನೇ ಶ್ಲೋಕದವರೆಗೆ ವಿಚಾರ ಏನು ಅಂತಂದರೆ, ಆ ಭಗವಂತನೇ ಜೀವರೂಪದಲ್ಲಿ ಇರುವಂಥದ್ದು ಅಂತ. ಮೊದಲು ಜೀವ ಬೇರೆ, ಜಗತ್ತು ಬೇರೆ, ಈಶ್ವರ ಬೇರೆ, ಇದು 3 ಬೇರೆ ಬೇರೆ ಅಂತ ನಾವು ತಿಳ್ಕೊಂಡಿರ್ತೀವಿ. ಈ 7ನೇ ಶ್ಲೋಕದಿಂದ 11ನೇ ಶ್ಲೋಕದವರೆಗೆ ಆ ಜೀವ ಈಶ್ವರ ಭೇದ ಏನಿದೆ ಅದನ್ನು ಅಲ್ಲಗಳೀತಾ ಇದ್ದಾನೆ ಶ್ರೀಕೃಷ್ಣ. ಆ ಪರಬ್ರಹ್ಮನೇ ಜೀವರೂಪದಲ್ಲಿರೋದು ಅಂತ ಇಲ್ಲಿ ಈ ಶ್ಲೋಕಗಳಲ್ಲಿ ವಿವರಿಸ್ತಾ ಇದ್ದಾನೆ. ಮೊದಲನೇ ಶ್ಲೋಕ ಭಾಳ ಪ್ರಸಿದ್ಧವಾದಂಥ ಶ್ಲೋಕ, 7ನೇ ಶ್ಲೋಕ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ. ಇದ್ರ ಬಗ್ಗೆ ಭಾಳ ಚರ್ಚೆ ನಡೀತಾ ಇರುತ್ತೆ. ಶ್ರೀಕೃಷ್ಣ ಹೇಳ್ತಿದ್ದಾನೆ, ನನ್ನದೇ ಅಂಶ ಜೀವರೂಪದಲ್ಲಿರುವಂಥದ್ದು ಅಂತ ಹೇಳ್ತಾ ಇದ್ದಾನೆ. ಸನಾತನ ಜೀವರೂಪದಲ್ಲಿ ಇರುವಂಥದ್ದು ಅಂತ. ಅಂಶ ಅಂತಂದರೆ ಇಲ್ಲಿ ಶಂಕರಾಚಾರ್ಯ ಹೇಳ್ತಾರೆ ಅಂಶ ಇವ. ಏಕೆಂದರೆ ಪರಬ್ರಹ್ಮ ತತ್ವ ಅದನ್ನು ಅಂಶಗಳಾಗಿ ವಿಂಗಡಿಸೋಕ್ಕಾಗೋದಿಲ್ಲ, ಬೇರೆ ಮಾಡೋಕ್ಕಾಗೋದಿಲ್ಲ. ಅದು ನಿರವಯವ ನಿಷ್ಕಲ ಬ್ರಹ್ಮ. ಅದರಿಂದ ಇಲ್ಲಿ ಅಂಶ ಅಂದರೆ ಯಾವ ರೀತಿ ಅರ್ಥ ಮಾಡ್ಕೊಬೇಕು, ಶಂಕರಾಚಾರ್ಯರು ಉದಾಹರಣೆ ಕೊಡ್ತಾರೆ. 2 ಉದಾಹರಣೆ ಕೊಡ್ತಾರೆ. ಒಂದು, ನೀರಿನಲ್ಲಿ ಸೂರ್ಯನ ಪ್ರತಿಬಿಂಬ ಅಂತ ಒಂದು ಉದಾಹರಣೆ ಕೊಡ್ತಾರೆ. ಇನ್ನೊಂದು, ಮಡಿಕೆಯಲ್ಲಿ ಆಕಾಶದ ಅಂಶ ಅಂತ ಹೇಳ್ತಾರೆ. ಸೊ ಮಡಿಕೆಯಲ್ಲಿ ಆಕಾಶದ ಅಂಶ ಅಂದರೆ ಏನು? ಅದು ಅಂಶ ಆಗಲೇ ಇಲ್ಲ. ಹೊರಗಿನ ಆಕಾಶದ ಮಹಾಕಾಶ ಬೇರೆ ಅಲ್ಲ, ಘಟಾಕಾಶ ಬೇರೆ ಅಲ್ಲ. ಆದರೆ ಮಡಿಕೆಯ ದೃಷ್ಟಿಯಿಂದ ನೋಡಿದ್ರೆ ಅದು ಒಳಗಿನ ಆಕಾಶ, ಹೊರಗಿನ ಆಕಾಶ ಅಂತ ನೋಡ್ಬೋದು. ಆ ರೀತಿ ಅಂಶ ಅಂತ ಇಲ್ಲಿ ಬಳಸಿದ್ದಾರೆ ಪದವನ್ನು ಅಂತ ಹೇಳ್ತಾರೆ ಶಂಕರಾಚಾರ್ಯರು. ಸೊ ನನ್ನ ಅಂಶವೇ ಜೀವ ಅಂದರೆ ಇಲ್ಲಿ ನಾವು ಇನ್ನೊಂದು ಅರ್ಥ ಮಾಡ್ಕೊಬೇಕು. ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಯಾವ ಜೀವ ಕೂಡ ನನ್ನಿಂದ ಬೇರೆಯಲ್ಲ, ಎಲ್ಲರೂ ನನ್ನವರೇ, ಎಲ್ಲರೂ ನನಗೆ ಆಪ್ತರೇ, ಎಲ್ಲರೂ ನನಗೆ ಪ್ರಿಯ ಅಂತ ಆ ರೀತಿಯೂ ನಾವು ಅರ್ಥ ಮಾಡ್ಕೊಬೋದು. ಜೀವಲೋಕೆ ಜೀವಭೂತ ಸನಾತ್. ಹೇಗೆ ಮಡಿಕೆ ಹೊಡೆದ್ರೆ ಮತ್ತೆ ಆ ಘಟಾಕಾಶ ಬಾಹ್ಯಾಕಾಶದ ಜೊತೆ ಒಂದು ಹಾಗೆ ತೋರುತ್ತೋ, ಅದೇ ರೀತಿ ನೀರು ಒಣಗಿದಾಗ ಹೇಗೆ ಸೂರ್ಯನ ಪ್ರತಿಬಿಂಬ ಸೂರ್ಯನ ಜೊತೆ ಒಂದಾಗುತ್ತೋ, ಅದೇ ರೀತಿ ಉಪಾಧಿಗಳ ಜೊತೆ ತಾದಾತ್ಮ್ಯವನ್ನು ಬಿಟ್ಟರೆ ಜೀವಬ್ರಹ್ಮ ಐಕ್ಯ. ಅಂದರೆ ಜೀವಬ್ರಹ್ಮ ಐಕ್ಯ ಅಂದರೆ 2 ಬೇರೆ ಆಗಲೇ ಇಲ್ಲ, ಇರುವಂಥದ್ದು ಒಂದೇ, ಬೇರೆಯಾಗಿ ತೋರ್ತಾ ಇತ್ತು ಉಪಾಧಿ ದೃಷ್ಟಿಯಿಂದ ನೋಡಿದಾಗ. ಸೋಪಾಧಿಕ ಜೀವ, ಸ್ವರೂಪದಲ್ಲಿ ಪರಬ್ರಹ್ಮ ವಸ್ತುನೇ, ನಿರುಪಾಧಿಕ ಬ್ರಹ್ಮನೇ ಅಂತ ನಾವು ಅರ್ಥ ಮಾಡ್ಕೊಬೇಕು. ಆ ರೀತಿ. ಸೊ ಮನಃಷ್ಟಾನಿಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಇವಾಗ ಒಂದಿನ್ನೊಂದು ವಿಚಾರವನ್ನು ನಾವು ಅರ್ಥ ಮಾಡ್ಕೊಬೇಕು. ಚಿದಾಭಾಸ ಅನ್ನುವಂಥ ಒಂದು ಶಬ್ದವನ್ನು ವೇದಾಂತದಲ್ಲಿ ಬಳಸ್ತಾರೆ. ಆ ಚಿದಾಭಾಸ ಅಂದರೆ ಯಾವುದು? ಈಗ ಒಂದು ದೊಡ್ಡ ಮಡಿಕೆಯಲ್ಲಿ, ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ತುಂಬಿಸಿದ್ರೆ ಮೇಲ್ಗಡೆ ಸೂರ್ಯ ಇದ್ದಾನೆ, ಆ ಸೂರ್ಯನ ಪ್ರತಿಬಿಂಬ ನೀರಲ್ಲಿ ಉಂಟಾಗುತ್ತೆ. ಸೊ ಆ ಮಡಿಕೆಯಲ್ಲಿರೋ ನೀರನ್ನು ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಹಾಕಿದ್ರೆ ಅಲ್ಲೂ ಕೂಡ ಪ್ರತಿಬಿಂಬ ಕಾಣಿಸುತ್ತೆ. ಸೊ ನೀರನ್ನು ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಹಾಕಿದ್ರೂ ಕೂಡ ಅಲ್ಲೂ ಪ್ರತಿಬಿಂಬ, ಸೂರ್ಯನ ಪ್ರತಿಬಿಂಬ ಕಾಣಿಸುತ್ತಲ್ಲ. ಅದೇ ರೀತಿ ಮನುಷ್ಯ ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಪ್ರಯಾಣ ಮಾಡೋದು ಅಂತಂದರೆ ಆ ಚಿದಾಭಾಸ ಸಹಿತ ಸೂಕ್ಷ್ಮ ಶರೀರ. ಚಿದಾಭಾಸ ಅಂದರೆ ಚೈತನ್ಯದ ಪ್ರತಿಬಿಂಬ. ಚೈತನ್ಯ ಯಾವತ್ತೂ ನಿರ್ಲಿಪ್ತಾನೆ, ಅದು ಯಾವುದನ್ನೂ ಹಚ್ಕೊಂಡಿಲ್ಲ. ಆದರೆ ಚೈತನ್ಯದ ಪ್ರತಿಬಿಂಬದಿಂದ ಅಂದರೆ ಸ್ಪರ್ಶದಿಂದ ಸೂಕ್ಷ್ಮ ಶರೀರಕ್ಕೆ ಚೈತನ್ಯ ಬಂದು, ಆ ಚೈತನ್ಯದಿಂದ ಸ್ಥೂಲ ಶರೀರಕ್ಕೂ ಚೈತನ್ಯ ಬರುತ್ತೆ.
ಸಾವು ಅಂತಂದರೆ ಸೂಕ್ಷ್ಮ ಶರೀರ ಸ್ಥೂಲ ಶರೀರವನ್ನು ಬಿಟ್ಟು ಹೋಗುವಂಥದ್ದು. ಸೊ ಮನಃಷಷ್ಟಾನಿಂದ್ರಿಯಾಣಿ ಅಂದರೆ ಇಲ್ಲಿ ಸೂಕ್ಷ್ಮ ಶರೀರ ಮನಃ ಷಷ್ಠ, ಮನಸ್ಸು 6ನೇ ಇಂದ್ರಿಯ ಅನ್ನೋ ರೀತಿಯಲ್ಲಿ ಹೇಳಲಾಗಿದೆ. ಇಂದ್ರಿಯಾಣಿ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಪಂಚಪ್ರಾಣಗಳು ಎಲ್ಲ ಕೂಡ ಪ್ರಕೃತಿ ಸ್ಥಾನಿ. ಇಲ್ಲಿ ಪ್ರಕೃತಿ ಅಂದರೆ ಸ್ಥೂಲ ಶರೀರ. ಸ್ಥೂಲ ಶರೀರದಲ್ಲಿ ಇರುವಂಥ ಇದೆಲ್ಲ ಈ ಸೂಕ್ಷ್ಮ ಶರೀರದ ಎಲ್ಲ ಭಾಗಗಳು ಕೂಡ 17 ಭಾಗಗಳು ಅಥವಾ 19 ಭಾಗಗಳು ಇರುವಂಥ ಸೂಕ್ಷ್ಮ ಶರೀರ. ಕರ್ಷತಿ ಈ ಚಿದಾಭಾಸ ಏನು ಮಾಡುತ್ತೆ, ಇದು ಎಳ್ಕೊಂಡು ಹೋಗುತ್ತೆ ಈ ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಸಾವಿನ ಸಮಯದಲ್ಲಿ, ಅಂದರೆ ಪ್ರಾರಬ್ಧ ಮುಗಿದಾಗ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಶರೀರಂ ಯದವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮತೀಶ್ವರ ಪ್ರಕೃತಿ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯಾತ್. ಶರೀರಂ ಯದ್ ಅವಾಪ್ನೋತಿ. ಸೊ ಒಂದು ಶರೀರವನ್ನು ತ್ಯಜಿಸಿ ಆ ಜೀವಕ್ಕೆ ಇನ್ನೊಂದು ಶರೀರ ಪ್ರಾಪ್ತವಾಗುತ್ತೆ. ಅದಕ್ಕೆ ಪುನರ್ಜನ್ಮ ಅಂತ ಕರೀತಾರೆ. ಸೊ ಯಚ್ಚಾಪ್ಯುತ್ಕ್ರಾಮತಿ ಈಶ್ವರ. ಸೊ ಒಂದು ಶರೀರವನ್ನು ಬಿಡುವಂಥದ್ದು ಇನ್ನೊಂದು ಶರೀರಕ್ಕೆ ಹೋಗಿ ಸೇರುವಂಥದ್ದು. ಇದಕ್ಕೆ ಜನನ ಮರಣ ಅಂತ ಹೇಳ್ತಾ ಇದ್ದಾರೆ. ಈ ಜನನ ಮರಣವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಬೇಕು ಅಂತ ಇಲ್ಲಿ ಶ್ರೀಕೃಷ್ಣ ಹೇಳ್ತಿದ್ದಾನೆ. ಜನನ ಮರಣ ಅಂತಂದರೆ, ಮರಣ ಅಂತಂದರೆ ಸೂಕ್ಷ್ಮ ಶರೀರ, ಚಿದಾಭಾಸ ಸಹಿತ ಸೂಕ್ಷ್ಮ ಶರೀರ, ಒಂದು ಸ್ಥೂಲ ಶರೀರವನ್ನು ಬಿಡುವಂಥದ್ದು, ಪ್ರಯಾಣ ಮಾಡುವಂಥದ್ದು. ಜನ್ಮ ಅಂತಂದರೆ ಜನನ ಅಂತಂದರೆ ಅದೇ ಸೂಕ್ಷ್ಮ ಶರೀರ ಇನ್ನೊಂದು ಸ್ಥೂಲ ಶರೀರಕ್ಕೆ ಹೋಗಿ ಅಲ್ಲಿ ಇರುವಂಥದ್ದು. ಇದಕ್ಕೆ ಜನನ ಮರಣ ಅಂತ ಕರೆಯುವಂಥದ್ದು. ಇದೆಲ್ಲ ಸಾಧ್ಯವಾಗೋದು ಚಿದಾಭಾಸದಿಂದ. ಆದರೆ ಚಿದಾಭಾಸ ಎಲ್ಲಿಂದ ಬಂದಿದೆ? ಅದು ಚಿತ್ ಅಂದರೆ ಸಚ್ಚಿದಾನಂದ ಅಂತ ಹೇಳುವಾಗ ಅದರಲ್ಲಿ ಚಿತ್ ವಸ್ತು, ಚೈತ ತತ್ವ ಏನಿದೆ, ಪ್ಯೂರ್ ಕಾನ್ಷಿಯಸ್ನೆಸ್, ಅದರಿಂದ ಬಂದಿರುವಂಥದ್ದು. ಸೊ ಅದೆಲ್ಲ ನಡೀತಿರೋದು ಆ ಚಿತ್ ವಸ್ತುವಿಂದನೇ ಎಲ್ಲ ನಡೀತಿರೋದು. ಗೃಹೀತ್ವ ಏತಾನಿ ಸಂಯಾತಿ ವಾಯುರ್ಗಂಧಾನ್ ಇವ ಆಶಯಾತ್. ಸೊ ಇದಕ್ಕೊಂದು ಉದಾಹರಣೆ ಕೊಡ್ತಿದ್ದಾರೆ. ಒಂದು ಹೂವು ಇದೆ, ಅದಕ್ಕೆ ಪರಿಮಳ ಇದೆ, ಅದಕ್ಕೆ ಗಾಳಿ ಇದೆ. ಈ ಗಾಳಿ ಏನು ಮಾಡುತ್ತೆ, ಆ ಪರಿಮಳವನ್ನು ಒಂದು ಹೂವಿಂದ ತಗೊಂಡೋಗಿ ಇನ್ನೊಂದು ಕಡೆಗೆ ಕರ್ಕೊಂಡು ಹೋಗುತ್ತೆ. ಹೂವಿನ ಪರಿಮಳವನ್ನು ಹೇಗೆ ಗಾಳಿ ದೂರಕ್ಕೆ ಕರ್ಕೊಂಡು ಹೋಗುತ್ತೋ ಅದೇ ರೀತಿ ಸ್ಥೂಲ ಶರೀರದಲ್ಲಿ ವಾಸಿಸಿರುವಂಥ ಆ ಸೂಕ್ಷ್ಮ ಶರೀರವನ್ನು ಚಿದಾಭಾಸ ಇನ್ನೊಂದು ಸ್ಥೂಲ ಶರೀರಕ್ಕೆ ಹೋಗಿ ಕರ್ಕೊಂಡು ಹೋಗುತ್ತೆ. ಇದನ್ನೇ ಮರಣ ಮತ್ತು ಜನನ ಅಂತ ಕರೆಯುವಂಥದ್ದು ಅಂತ ಶ್ರೀಕೃಷ್ಣ ಉದಾಹರಣೆಯ ಮೂಲಕ ತಿಳಿಸ್ತಿದ್ದಾನೆ. ಈ ಶ್ಲೋಕದಲ್ಲಿ ಈಶ್ವರ ಅಂದರೆ ಜೀವಾತ್ಮ. ಈಶ್ವರ ಅಂದರೆ ಜೀವಾತ್ಮ. ಸೊ ಆ ಜೀವಾತ್ಮ ಪ್ರಯಾಣ ಮಾಡುತ್ತೆ. ಪ್ರಯಾಣ ಮಾಡುವಾಗ ಹೊಸ ಶರೀರ ಪ್ರಾಪ್ತಿಯಾದಾಗ ಏನು ಮಾಡುತ್ತೆ, ಹೇಗೆ ನಾವು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಶಿಫ್ಟ್ ಆದಾಗ, ಟ್ರಾನ್ಸ್ಫರ್ ಆದಾಗ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಶಿಫ್ಟ್ ಆಗ್ತೀವಿ, ಆಗ ಹೊಸ ಮನೆಗೆ ಹೋಗಿ ಎಲ್ಲ ವಸ್ತುಗಳನ್ನು ಅದಕ್ಕೆ ಸೂಕ್ತವಾದಂಥ ಸ್ಥಾನದಲ್ಲಿ ಇಟ್ಟು ಮತ್ತೆ ಉಪಯೋಗಿಸಿ ನಮ್ಮ ಜೀವನವನ್ನು ಮುಂದುವರಿಸ್ತೀವೋ, ಹೇಗೆ ಹೊಸ ಹೊಸ ಅನುಭವಗಳನ್ನು ಪಡ್ಕೊತೀವೋ ಅದೇ ರೀತಿ ಜೀವಾತ್ಮ ಒಂದು ಶರೀರವನ್ನು ತ್ಯಜಿಸಿ ಇನ್ನೊಂದು ಶರೀರಕ್ಕೆ ಹೋಗುತ್ತೆ. ಶ್ರೋತ್ರಂ ಚಕ್ಷು ಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ. ಈ 5 ಇಂದ್ರಿಯಗಳು ಮತ್ತು ಎಲ್ಲ ಅಂಶಗಳು, ಸೂಕ್ಷ್ಮ ಶರೀರದ ಎಲ್ಲ ಅಂಶಗಳನ್ನು ಅಧಿಷ್ಠಾಯ, ಅದರದ್ದು ಗೋಲಕದಲ್ಲಿ. ಈ ಸ್ಥೂಲವಾದ ಕಿವಿ, ಸೂಕ್ಷ್ಮವಾದ ಕಿವಿ ಅನ್ನೋ ಇಂದ್ರಿಯಕ್ಕೆ ಗೋಲಕ, ಸ್ಥೂಲವಾದ ಕಣ್ಣು ಸೂಕ್ಷ್ಮವಾದ ಕಣ್ಣು ಅನ್ನೋ ಇಂದ್ರಿಯಕ್ಕೆ ಗೋಲಕ. ಆ ರೀತಿ ಅಧಿಷ್ಠಾಯ ಸರಿಯಾದ ಸ್ಥಾನದಲ್ಲಿಟ್ಟು ಮನಶ್ಚಾಯಂ ವಿಷಯಾನುಪಸೇವತೆ, ಮನಸ್ಸಿನ ಗೋಲಕ ಹೃದಯ, ವಿಷಯಾನುಪಸೇವತೆ ಮತ್ತು ವಿಷಯಗಳ ಅನುಭವ. ಜೀವನ ಅಂತಂದರೆ ವಿಷಯಗಳ ಅನುಭವ, ಶಬ್ದ ಸ್ಪರ್ಶ ರಸ ರೂಪ ಗಂಧ ಜಗತ್ತು, ಅದನ್ನು ಅನುಭವಿಸೋದೇ ವಿಷಯ ಅಂದರೆ ಶಬ್ದ ಸ್ಪರ್ಶ ರಸ ರೂಪಾದಿಗಳು. ಉಪಸೇವತೆ ಅಂದರೆ ಅನುಭವಿಸುತ್ತೆ. ಮತ್ತು ಹೊಸ ಜನ್ಮದಲ್ಲಿ, ಹಿಂದಿನ ಜನ್ಮದಲ್ಲಿ ಏನು ವಿಷಯಗಳ ಅನುಭವ ಮಾಡಿತ್ತು ಮತ್ತು ಹೊಸ ಅನುಭವಗಳನ್ನು ಪಡೆಯುತ್ತೆ. ಆದರೆ ಜ್ಞಾನಚಕ್ಷು ಇರೋರು ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢಾನಾನು ಪಶ್ಯಂತಿ ಜ್ಞಾನಚಕ್ಷುಷಃ. ಆದರೆ ಯಾರು ಚಿತ್ ಮತ್ತು ಚಿದಾಭಾಸ ಇದನ್ನು ಬೇರ್ಪಡಿಸಿರ್ತಾರೋ ಅವ್ರಿಗೆ ಗೊತ್ತಾಗುತ್ತೆ ಈ ಎಲ್ಲ ವ್ಯವಹಾರ ನಡೀತಿರೋದು ಆ ಪರಮಾತ್ಮನ ಸಾನ್ನಿಧ್ಯದಲ್ಲಿ. ಇದು ಚಿದಾಭಾಸದಿಂದ ನಡೀತಾ ಇರುವಂಥದ್ದು. ಆ ಚಿದಾಭಾಸ ಬಂದಿರುವಂಥದ್ದು ಆ ಚಿತ್ತಿಂದ. ಬದುಕಿರುವಾಗಲೂ ಕೂಡ ನಮ್ಮೆಲ್ಲ ಅನುಭವಗಳು ನಡೀತಿರೋದು ಆ ಚಿದ್ ವಸ್ತುವಿನ ಸಾನ್ನಿಧ್ಯದಲ್ಲಿ, ಅದರ ಅನುಗ್ರಹದಿಂದ, ಪರಮಾತ್ಮನ ಅನುಗ್ರಹದಿಂದ ಅಂತ ಅರ್ಥ ಮಾಡ್ಕೊತಾರೆ.
ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ. ಯಾರು ಸರಿಯಾದ ರೀತಿಯಲ್ಲಿ ಯೋಗಿನ ಅಂತಂದರೆ ಯಾರು ಸಾಧನೆ ಮಾಡ್ತಿದ್ದಾರೋ, ಅಧ್ಯಾತ್ಮ ಸಾಧನೆ ಮಾಡ್ತಿದ್ದಾರೋ ಅವರು ವಿವೇಕ ವೈರಾಗ್ಯ ಸಂಪನ್ನರು, ಕರ್ಮ ಉಪಾಸನೆ ಜ್ಞಾನಾಭ್ಯಾಸವೆಲ್ಲ ಮಾಡಿರೋರು. ಪಶ್ಯಂತಿ ಆತ್ಮನಿ ಅವಸ್ಥಿತಂ, ಆ ಚೈತನ್ಯ ತತ್ವ ನನ್ನ ಮನಸ್ಸಿನ ಅಧಿಷ್ಠಾನ, ಅದೇ ಸತ್ಯ, ಅದೇ ನನ್ನ ಸ್ವರೂಪ ಅಂತ ಅರ್ಥ ಮಾಡ್ಕೊತಾರೆ. ಯತಂತಹ ಅಪಿ ಅಕೃತಾತ್ಮಾನಃ ನೈನಂ ಪಶ್ಯಂತಿ ಅಚೇತಸಃ ಅಂತಂದರೆ, ಅಚೇತಸಃ ಅಂದರೆ ಅವಿವೇಕಿಗಳು, ಸರಿಯಾದ ರೀತಿ ವಿವೇಕ ಇಲ್ಲದೆ ಇರೋರು. ಯಾಕೆ? ಅಕೃತ ಆತ್ಮಾನಃ, ಅವರ ಮನಸ್ಸು ಶುದ್ಧವಲ್ಲದೆ ಇರೋದರಿಂದ ಅವರ ವಿವೇಕ ಕೂಡ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಯತಂತಹ ಅಪಿ ಅಕೃತಾತ್ಮಾನಃ ನೈನಂ ಪಶ್ಯಂತಿ ಅಚೇತಸಃ. ಸೊ ಸಾಧನೆ ಮಾಡ್ತಿದ್ರು ಕೂಡ ಅಕೃತ ಆತ್ಮಾನ ಅಂದರೆ ಮನಸ್ಸು ಶುದ್ಧ ಇಲ್ಲದೆ ಇರೋರು, ಅವರಿಗೆ ಅಕೃತಾತ್ಮಾನಃ ಅಂತ ಕರೆಯಲಾಗಿದೆ. ಸೊ ಪಶ್ಯಂತಿ ಅಚೇತಸಃ, ಯಾವಾಗ ನಮ್ಮ ಮನಸ್ಸು ಶುದ್ಧವಾಗಿಲ್ವೋ ನಮ್ಮ ವಿವೇಕ ಸರಿಯಾಗಿ ಕೆಲಸ ಮಾಡೋದಿಲ್ಲ. ವಿವೇಕ ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ನಾವು ಈ ಸತ್ಯ ಮಿಥ್ಯ ವಿವೇಕ ಆಗಲಿ, ಆತ್ಮ ಅನಾತ್ಮ ವಿವೇಕವಾಗಲಿ ಸರಿಯಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆಗ ನಮ್ಮ ಮನಸ್ಸಿನ ಅಧಿಷ್ಠಾನವಾದಂಥ ಆ ಪರತತ್ವವನ್ನು ನಾವು ಗುರುತಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಶಂಕರಾಚಾರ್ಯರು ಇದನ್ನು ಹೇಳ್ತಾರೆ, ಯತಂತಹ ಅಪಿ. ಯಾವ ರೀತಿ ಪ್ರಯತ್ನ ಮಾಡ್ತಾರೆ ಸಾಧಕರು? ಶಾಸ್ತ್ರಾದಿ ಪ್ರಮಾಣೈಹಿ, ಶಾಸ್ತ್ರ ಪ್ರಮಾಣವನ್ನು ಉಪಯೋಗಿಸ್ತಾರೆ. ಶಾಸ್ತ್ರ ಪ್ರಮಾಣ ಅಂತಂದರೆ ವೇದ, ಉಪನಿಷತ್ತು, ಭಗವದ್ಗೀತೆ, ಈ ಪ್ರಕರಣ ಗ್ರಂಥಗಳು, ಅದನ್ನೆಲ್ಲ ಪ್ರಮಾಣ ಅಂತ ಕರೀತಾರೆ. ಯಾವುದು ಜ್ಞಾನ ಕೊಡುತ್ತೋ ಅದು ಪ್ರಮಾಣ. ಅಕೃತಾತ್ಮಾನಃ ಅಸಂಸ್ಕೃತಾತ್ಮಾನಃ ಅಂತ ಶಂಕರಾಚಾರ್ಯ. ಸಂಸ್ಕಾರ ಇಲ್ಲದೆ ಇರೋದು, ಅಂತಃಕರಣ ಶುದ್ಧಿ ಇಲ್ಲದೆ ಇರುವಂಥವ್ರು. ಇಂದ್ರಿಯ ಜಯೇನ ತಪಸಾಚ, ಅಂತಃಕರಣ ಶುದ್ಧಿಯನ್ನು ಹೇಗೆ ಗಳಿಸೋದು? ತಪಸ್ಸು, ಇಂದ್ರಿಯ ಜಯ, ಶಮದಮ ಇತ್ಯಾದಿ ಸಾಧನೆಗಳ ಮೂಲಕ. ದುಶ್ಚರಿತಾತ್ ಅನುಪರತಾಃ, ಯಾರು ದುಷ್ಟ ಚಟುವಟಿಕೆಗಳಿಂದ, ದುಷ್ಟ ಚಿಂತನೆಗಳಿಂದ, ದುಷ್ಟ ನಡತೆಗಳಿಂದ ಯಾರು ನಿವೃತ್ತಿಯನ್ನು ಹೊಂದಿಲ್ವೋ ಅವರು. ಅಶಾಂತ ದರ್ಪಾಹ, ಯಾರ ದರ್ಪ ಕಮ್ಮಿಯಾಗಿಲ್ವೋ, ಅಹಂಕಾರವನ್ನು ತ್ಯಜಿಸಿದಿಲ್ವೋ. ಪ್ರಯತ್ನಂ ಕುರುವಂತಹ ಅಪಿ, ಅವರು ಸಾಧನೆ ಮಾಡ್ತಿದ್ರು ಕೂಡ ಅವರು ನ ಪಶ್ಯಂತಿ, ಅವರು ಈ ಆತ್ಮತತ್ವವನ್ನು ಸರಿಯಾಗಿ ಗುರುತಿಸೋದಿಲ್ಲ. ಆತ್ಮತತ್ವವನ್ನು ಗುರುತಿಸಿದ್ರೂ ಕೂಡ ಅದರಲ್ಲಿ ನಿಲ್ಲೋದಕ್ಕೆ ಸಾಧ್ಯವಾಗೋದಿಲ್ಲ. ಅವರು ದೇಹಾದಿಗಳಲ್ಲೇ ತಾದಾತ್ಮ್ಯ ಮಾಡಿಕೊಂಡು ಇರ್ತಾರೆ ಅಂತ ಇಲ್ಲಿ ಹೇಳಲಾಗಿದೆ. ಆ ರೀತಿ ಈ 7ರಿಂದ 11ನೇ ಶ್ಲೋಕ ಪರಬ್ರಹ್ಮನೇ ಜೀವರೂಪದಲ್ಲಿರೋದು ಅಂತ ನಾವು ಅರ್ಥ ಮಾಡ್ಕೊಬೇಕು ಅಂತ ಶ್ರೀಕೃಷ್ಣ ಬೇರೆ ಬೇರೆ ರೀತಿ ತಿಳಿಸ್ಕೊಡ್ತಾ ಇದ್ದಾನೆ. ಹರಿ ಓಂ.